ಕೊನೆಗೂ ಮೆಟ್ರೋ ದರ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಕನ್ಫರ್ಮ್ ಆಗಿದೆ. ಈಗಾಗಲೇ KSRTC BMTC ದರ ಏರಿಕೆ ಶಾಕ್ನಿಂದ ಹೊರಬರೋದಕ್ಕೆ ಮುನ್ನವೇ ಬೆಂಗಳೂರು ಪ್ರಯಾಣಿಗರಿಗೆ ಇನ್ನೊಂದು ಶಾಕ್ ಈಗ ಎದುರಾಗ್ತಾ ಇದೆ. ಬೆಂಗಳೂರಿಗರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ನಿನ್ನೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆ ಇತ್ತು. ಸಭೆಯಲ್ಲಿ ಏನೇನು ತೀರ್ಮಾನ ತಗೊಂಡ್ರು ಅಂತ ನೋಡೋಣ ಬನ್ನಿ. ಬೆಂಗಳೂರಿಗರಿಗೆ ಮೆಟ್ರೋ ಶಾಕ್, ಇನ್ಮುಂದೆ ಮೆಟ್ರೋ ಪ್ರಯಾಣ ಕಾಸ್ಟ್ಲಿ. ಇಂದೇ ಅಧಿಕೃತ ಘೋಷಣೆ. ಹೊಸ ವರ್ಷ ಆರಂಭವಾಗ್ತಿದ್ದಂತೆ ಬೆಂಗಳೂರಿಗರಿಗೆ ಒಂದರ ಹಿಂದೆ ಒಂದರಂತೆ ದರ ಏರಿಕೆ ಗುಮ್ಮ ಕಾಡತೊಡಗಿದೆ. ಕಳೆದ 10-12 ದಿನದ ಹಿಂದಷ್ಟೇ BMTC KSRTC ದರ ಏರಿಕೆ ಆಗಿತ್ತು. ಈ ದರ ಏರಿಕೆಯಿಂದ ಆಚೆ ಬರುವಷ್ಟರಲ್ಲೇ ಮೆಟ್ರೋ ಪ್ರಯಾಣ ದರ ಏರಿಕೆ ಭೂತ ಬೆನ್ನತ್ತಿ ಕುಳಿತಿದ್ದು, ಅದು ಕೂಡ ಬರೋಬ್ಬರಿ 42%. ಹೌದು, ಕಳೆದ ಕೆಲ ದಿನಗಳಿಂದ ಮೆಟ್ರೋ ಪ್ರಯಾಣ ದರ ಏರಿಕೆ ವಿಚಾರ ಚರ್ಚೆಯಲ್ಲಿತ್ತು. ಸದ್ಯ ಈ ವಿಚಾರ ಈಗ ಫೈನಲ್ ಆಗಿದ್ದು, ದರ ಏರಿಕೆ ನಿನ್ನೆ ಮೀಟಿಂಗ್ನಲ್ಲಿ ಫೈನಲ್ ಆಗಿದೆ. ನಿನ್ನೆ ನಡೆದ ಬೋರ್ಡ್ ಮೀಟಿಂಗ್ನಲ್ಲಿ ದರ ಏರಿಕೆ ಸಮಿತಿ ಸಲಹೆ ನೀಡಿದ 42% ದರವನ್ನೇ ಏರಿಸಲು ಬೋರ್ಡ್ ಕೂಡ ಫೈನಲ್ ಮಾಡಿದೆ. ಜನರ ಆಕ್ಷೇಪ ನಡುವೆ ಕೂಡ ಸದ್ಯ ಬೆಳೆಯುತ್ತಿರೋ ಮೆಟ್ರೋ ಕನೆಕ್ಟಿವಿಟಿ, ಕಾಮಗಾರಿ ಸಾಲ ಸೇರಿದಂತೆ ಕಾರ್ಯಾಚರಣೆ ವೆಚ್ಚ ಹೆಚ್ಚಾಗಿರೋ ಹಿನ್ನೆಲೆ ದರ ಏರಿಕೆ ಅತ್ಯಗತ್ಯ ಅಂತ ಸಮಿತಿ ವರದಿ ನೀಡಿದೆ. ಸದ್ಯ ಇದನ್ನೆಲ್ಲ ಪರಿಶೀಲನೆ ಮಾಡಿರೋ ಬೋರ್ಡ್ ಸಮಿತಿ ಇಟ್ಟ ಸಲಹೆಗೆ ಅಸ್ತು ಅಂದಿದೆ. ಸದ್ಯ ಈ ಬಗ್ಗೆ ಇವತ್ತು ಅಧಿಕೃತ ಘೋಷಣೆ ಮಾಡಲಿರೋ BMRCL ಯಾವ ಸ್ಟೇಜ್ಗೆ ಎಷ್ಟು ದರ ಅನ್ನೋದರ ಪರಿಷ್ಕೃತ ಪಟ್ಟಿ ಬಿಡುಗಡೆ ಮಾಡಲಿದೆ. ಇವಾಗ ಬಂಡಲಿ ಅವರು ಕೂಡ ಅದನ್ನು ನೋಡಿದ್ದಾರೆ. ಯಾವತ್ತಿಂದ ನಾವು ಚಾಲನೆಗೆ ತರಬೇಕು, ಪ್ಲಸ್ ಅದನ್ನು ವಿವರವಾಗಿ ಯಾವ್ಯಾವ ಸ್ಟೇಜಲ್ಲಿ ಎಷ್ಟೆಷ್ಟು ಏನು ಅನ್ನೋದಕ್ಕೆ ಕರೆಕ್ಟಾಗಿ ವರ್ಕಿಂಗನ್ನು ಕೊಟ್ಟ ಮೇಲೆ ನಾವು ಇದ್ರ ಬಗ್ಗೆ ಮುಂದಿನ ಮಾಹಿತಿನ ಎಲ್ಲ ಸ್ಟೇಜ್ ವೈಸು ಎಷ್ಟು ಪ್ಲಸ್ ಎಷ್ಟು ಎಫೆಕ್ಟಿವ್ ಆಗಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅನ್ನೋದಕ್ಕೆ ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಪ್ರೆಸ್ ಮೀಟಲ್ಲಿ ತಿಳಿಸ್ಕೊಡ್ತೀವಿ. ಈ ಹಿಂದೆ 2017ರಲ್ಲಿ 10ರಿಂದ 15% ದರ ಹೆಚ್ಚಳ ಮಾಡಿದ್ದ BMRCL ಈಗ 7 ವರ್ಷದ ಬಳಿಕ ಮತ್ತೊಮ್ಮೆ ಟಿಕೆಟ್ ದರ ಏರಿಕೆಗೆ ಮುಂದಾಗಿದೆ. ಪ್ರಸ್ತುತ ಸದ್ಯ ಒಂದು ಸ್ಟೇಷನ್ನಿಂದ ಇನ್ನೊಂದು ಸ್ಟೇಷನ್ಗೆ ₹10 ಚಾರ್ಜ್ ಮಾಡುತ್ತಿದ್ದು, ಲಾಸ್ಟ್ ಸ್ಟೇಜ್ಗೆ ₹65 ಚಾರ್ಜ್ ಮಾಡುತ್ತಿದೆ. ಹೊಸ ದರದ ಪ್ರಕಾರ ಮಿನಿಮಮ್ ದರವನ್ನ ಹಾಗೆ ಉಳಿಸಿಕೊಂಡು ಮ್ಯಾಕ್ಸಿಮಮ್ ದರ ಏರಿಕೆ ಸಾಧ್ಯತೆಗೆ ಚಿಂತನೆ ಮಾಡಿದೆ ಎನ್ನಲಾಗಿದೆ. ಈಗಾಗಲೇ ಇರುವಂತೆ ₹10 ದರದಲ್ಲಿ ಬದಲಾವಣೆ ಸಾಧ್ಯತೆ ಕಡಿಮೆ ಇದೆ. ಆದರೆ ಲಾಸ್ಟ್ ಸ್ಟೇಜ್ಗೆ ಸದ್ಯ ಇರುವ ₹65 40% ಹೆಚ್ಚಳ ಮಾಡಿದ್ರೆ ₹90 ಟಿಕೆಟ್ ದರ ಏರಿಕೆ ಆಗಲಿದೆ. ನಾನ್ ಪೀಕ್ ಅವರ್ಗಳಲ್ಲಿ ಪ್ರತ್ಯೇಕ ದರಗಳ ನಿಗದಿ ಬಗ್ಗೆ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಪೀಕ್ ಅವರ್ ದರಕ್ಕಿಂತ ನಾನ್ ಪೀಕ್ ಅವರ್ ದರ ಸುಮಾರು 15% ಕಡಿಮೆ ಇರುವ ಸಾಧ್ಯತೆ ಇದೆ. ಅದರಂತೆ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 4 ಗಂಟೆಗೆ ನಾನ್ ಪೀಕ್ ಅವರ್, ಸಂಜೆ 4ರಿಂದ ಮೆಟ್ರೋ ಕೊನೆಯ ಸಂಚಾರದವರೆಗೂ ಪೀಕ್ ಅವರ್ ದರ ನಿಗದಿ ಸಾಧ್ಯತೆ ಇದೆ. ಒಟ್ಟಾರೆ ಇವತ್ತು BMRCL ಅಧಿಕೃತವಾಗಿ ದರ ನಿಗದಿ ಸಮಯ ಘೋಷಣೆ ಮಾಡಲಿದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ ಇದೇ ತಿಂಗಳಿಂದ ಪರಿಷ್ಕೃತ ದರ ಜಾರಿಯಾಗುವ ಸಾಧ್ಯತೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.